ಬೇಗ ಹಾಕಿ ಅಪ್ಪ, ನೋಡೋಣ ಎಲ್ಲ ಕುತ್ಕೊಂಡು. ಎಷ್ಟು ಮಜವಾಗಿರುತ್ತೋ ಏನೋ, ನನಗಂತೂ ಅದ್ರ ಬಗ್ಗೆ ಏನೋ ಗೊತ್ತಿಲ್ಲ. ಹೂನಮ್ಮ, ಆಯ್ತಿರು ಹಾಕ್ತೀನಿ. ಬಂತು ಬಂತು, ಟಿವಿ ಬಂತು, ದೆವ್ವದ ಫಿಲಂ ಬಂತು. ಅಪ್ಪ ಅಪ್ಪ ಬನ್ನಿ ಅಪ್ಪ, ಅಮ್ಮನ ಪಕ್ಕ ಕುತ್ಕೊಳ್ಳಿ, ಎಲ್ಲರೂ ಕುತ್ಕೊಂಡು ನೋಡೋಣ ಬನ್ನಿ ಬೇಗ. ಸಿನಿಮಾ ಭಯ ಪಟ್ಕೊಂಡ್ರೆ ನೋಡಾಮೇಲೆ. ಇಲ್ಲ ಅಜ್ಜಿ, ಸುಮ್ಮನೆ ನೀವು ಮಾತಾಡ್ಬೇಡಿ, ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಬೇಡಿ. ನನ್ಗೆ ಫಿಲಂ ನೋಡ್ತಿದ್ದೀನಲ್ಲ ನಾನು. ಆಯ್ತು ಆಯ್ತಾಯ್ತು ನೋಡು. ಆದ್ರೆ ನಿನಗೇನಾದ್ರು ಭಯ ಆಯ್ತು ಅಂದ್ರೆ ಹೇಳ್ಬೇಕು ನಮಗೆ, ನಾನು ಟಿವಿ ಆಫ್ ಮಾಡ್ತೀನಿ ಅವಾಗ, ಸರಿನಾ? ಹ್ಞೂ ಅಜ್ಜಿ ಆಯ್ತು. ಅಮ್ಮಮ್ಮ ನೋಡಮ್ಮ, ಅದೇನಮ್ಮ ಅದು? ಚಿನಿ, ಅದು ಅದು ರೀ, ಹೇಳೋದು ಬೇಡವೋ? ಅರೆ ಹೇಳಮ್ಮ ಲಕ್ಷ್ಮಿ, ಅವಳು ದೆವ್ವದ ಫಿಲಂ ನೋಡ್ಬೇಕು ಅಂತ ತಾನೇ ಇಡ್ಸ್ಕೊಂಡಿರೋದು. ದೆವ್ವದ ಫಿಲಂ ಅಲ್ಲಿ ದೆವ್ವನೇ ತೋರಿಸಿಲ್ಲ ಅಂದ್ರೆ ಹೇಗೆ? ಹಾಗಲ್ಲ ಮಾವ, ಆ ದೆವ್ವ ನೋಡಿ ವಿಚಿತ್ರವಾಗಿದೆಯಲ್ಲ, ಅವಳು ಭಯ ಪಡ್ಕೋತಾಳೇನೋ ಅಂತ. ಅಮ್ಮ ಹಾಗಿದ್ರೆ ದೆವ್ವ ಅದೇನಾ? ಹ್ಞೂ ಮಗಳೇ, ದೆವ್ವ ಅಂದ್ರೆ ಹಾಗೆ ಇರುತ್ತೆ. ಅಯ್ಯ, ಎಷ್ಟು ಉದ್ದ ಹೇಸಿದೆ ದೆವ್ವಗೆ. ಒಬ್ಬ ಅಲ್ಲಡಮ್ಮ ಅಲ್ಲಡಮ್ಮ, ಕೈ ಕಾಲು ಎಷ್ಟು ಉದ್ದ ಇದೆ. ಅಪ್ಪ ಎಷ್ಟು ಉದ್ದ, ಇಷ್ಟು ಉದ್ದ ಇರುತ್ತೆ ದೆವ್ವ. ಹೂನ್ ಚಿನಿಮ್ಮ, ದೆವ್ವ ಅಂದ್ರೆ ಹಾಗೆ ಇರುತ್ತೆ. ಉದ್ದ ಕೂದಲು, ಉದ್ದ ಕೈ, ಉದ್ದ ಕಾಲು, ಉದ್ದ ಬೆರಳುಗಳು. ತಾತ ತಾತ, ಆ ದೆವ್ವ ಎಲ್ಲಿರುತ್ತೆ ತಾತ? ನಾವು ನೋಡ್ಬೋದಾ ದೆವ್ವನ? ಅದ್ರ ಜೊತೆ ನಾವು ಆಟ ಆಡ್ಬೋದಾ? ಸಿನಿಮಾ ಏನ್ ಮಾತಾಡ್ತಿದ್ಯಾ ನೀನು? ದೆವ್ವ ಜೊತೆ ಎಲ್ಲರೂ ಆಟ ಆಡಕ್ಕಾಗತ್ತಾ? ಯಾಕಾಗಲ್ಲ? ಅಲ್ಲಿ ನೋಡಿ, ಟಿವಿನಲ್ಲಿ, ಪಿಕ್ಚರ್ ಅಲ್ಲಿ ನೋಡಿ. ಅಲ್ಲಿ ನನ್ ತರನೇ ಒಂದ್ ಬೇಬಿ ಜೊತೆ ದೆವ್ವ ಆಟ ಆಡ್ತಿಲ್ವಾ? ನೋಡಿ ಎಷ್ಟ್ ಚೆನ್ನಾಗಿದ್ದಾರೆ ಇಬ್ರುನು. ಸಿನಿಮಾ ಅದು ಸುಮ್ಮನೆ ಫಿಲಂ ಮಗಳೇ, ಅದೆಲ್ಲ ನಿಜವಾಗಿರಲ್ಲ. ನೀನ್ ದೆವ್ವ ನೋಡ್ಬೇಕು ಅಂತ ಹೇಳ್ದಲ್ಲ, ಅದಕ್ಕೆ ಅಷ್ಟೇ ತೋರ್ಸಕ್ ಹಾಕಿದ್ದು. ದೆವ್ವ ಹಾಗೆಲ್ಲ ಫ್ರೆಂಡ್ ಆಗಲ್ಲ ಮಗಳೇ. ಇಲ್ಲ ಅಮ್ಮ, ನೋಡಮ್ಮ ಅಲ್ಲಿ ಬೇಬಿ ಜೊತೆ ಎಷ್ಟ್ ಚೆನ್ನಾಗಿದೆ ದೆವ್ವ. ಮತ್ತೆ ಉದ್ದ ಏರ್ಸು, ಉದ್ದ ಕೈ ಕಾಲಿದ್ರೆ ಆಟಾಡಕ್ಕೆ ಚೆನ್ನಾಗಿರುತ್ತಮ್ಮ. ಆದ್ರೆ ಹೇಸಲಿ ನಾವು ಜಾರಬಂಡಿ ಆಡ್ಬಹುದು. ಆಮೇಲೆ ಅದ್ರದ್ದು ಕೈ ಇದೆಯಲ್ಲ ಇಷ್ಟುದ್ದ, ದೆವ್ವ ನಮ್ಮನ್ನ ಎತ್ಕೊಂಡ್ರೆ ನಾವು ಮೇಲೆ ಹೋಗ್ತೀವಿ. ಮೇಲ್ ಹೋಗ್ತೀವಿ, ಒಂದೇ ಸತಿ ಮೇಲಕ್ಕೆ ಹೋಗೋದು. ಸುಮ್ನಿರು ಲಕ್ಷ್ಮಿ, ಮಗು ಮುಂದೆ ಹಂಗೆಲ್ಲ ಮಾತಾಡ್ಬೇಡ. ಮತ್ತಿನ್ನೇನ್ರಿ, ಅವಳು ನೋಡಿ, ಅವಳು ಕೇಳೋ ಪ್ರಶ್ನೆಗಳು ನೋಡಿ. ದೆವ್ವದ ಕೂದಲಲ್ಲಿ ಜಾರ ಬಂಡಿ ಆಡೋದಂತೆ, ಅದ್ರ ಕೈಯಲ್ಲಿ ನಮ್ಮನ್ನ ಎತ್ಕೊಂಡು ಮೇಲೆ ಕಳ್ಸುತ್ತಂತೆ. ಈ ಪ್ರಶ್ನೆಗೆ ಏನಂತ ಉತ್ತರ ಕೊಡ್ತೀರಾ? ಕೊಡಿ ನೋಡೋಣ. ಲಕ್ಷ್ಮಿ, ಮಗುಗೆ ಏನಮ್ಮ ಗೊತ್ತಾಗತ್ತೆ? ಅದಕ್ಕೆ ಏನ್ ಅನ್ಸುತ್ತೋ ಅದು ಹೇಳುತ್ತಷ್ಟೇ. ಅವಳು ನಮ್ ತರನೇ ದೊಡ್ಡವಳಾದ್ಮೇಲೆ ಅವಳಿಗೂ ಗೊತ್ತಾಗತ್ತೆ. ಹೌದಮ್ಮ ಲಕ್ಷ್ಮಿ, ನೀನೇನ್ ಗಾಬರಿ ಆಗ್ಬೇಡ, ಬಿಡು. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇವಾಗ ಅವಳು ಎಂಜಾಯ್ ಮಾಡೋ ಟೈಮು, ಮಾಡ್ಲಿ ಬಿಡು. ಹೂನಮ್ಮ, ನನ್ಗೆ ಇವಾಗ ಹೆಂಗೋ ಸಮ್ಮರ್ ಹಾಲಿಡೇಸ್ ಇದೆಯಲ್ಲ, ಎಂಜಾಯ್ ಮಾಡೋದಕ್ಕೆ ಬಿಡಿ ನನ್ನ. ಸ್ಕೂಲ್ ಇದ್ದಾಗಂತೂ ನೀನ್ ಟಿವಿನೇ ಹಾಕ್ತಾ ಇರ್ಲಿಲ್ಲ, ಬರೀ ಓದು ಓದು ಬರೀ ಅಂತ ನನ್ ತಲೆ ಕೆಡಿಸ್ತಾ ಇದ್ದೆ. ಈಗ ಸಮ್ಮರ್ ಹಾಲಿಡೇಸ್ ಅಮ್ಮ, ಪ್ಲೀಸ್ ಅಮ್ಮ, ಟಿವಿ ನೋಡಕ್ ಬಿಡಿ. ಸರಿ ಸರಿ ಆಯ್ತು ನೋಡು. ಅರೆ ಅರೆ ಅಮ್ಮ, ಅಲ್ಲಿ ನೋಡಿ, ಅದು ದೆವ್ವ ಯಾಕಂಗೆ ಬೇಬಿನ ಕರ್ಕೊಂಡು ಹೋಗ್ತಾ ಇರೋದು? ಬೇಬಿಗೆ ಇಷ್ಟ ಇಲ್ಲ ಅಂದ್ರೂ ಬಿಡ್ತಾನೆ ಇಲ್ಲ. ಚಿನಿಮಾ ಸುಮ್ನಿರು ನೀನು, ನೋಡು ಅಷ್ಟೇ. ಇಲ್ಲ, ಅದೇನು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅಜ್ಜಿ ಹೇಳಿ ಅಜ್ಜಿ, ನೀವಾದ್ರು. ಅಮ್ಮ ನೋಡಿ ಏನು ಹೇಳೋದೇ ಇಲ್ಲ. ನೀವಾದ್ರೂ ಹೇಳಿ ಅಜ್ಜಿ, ಯಾಕೆ ದೆವ್ವ ಹಂಗೆ ಕರ್ಕೊಂಡು ಹೋಗ್ತಾ ಇರೋದು? ಚಿನಿಮಾ, ಇವಾಗ ನಿನ್ಗೆ ಅಮ್ಮ ಅಂದ್ರೆ ಇಷ್ಟ ಅಲ್ವಾ? ಹೌದು. ಅಮ್ಮಂಗೆ ನಿನ್ ಕಂಡ್ರೆ ಇಷ್ಟನಾ? ಅಮ್ಮಗೆ ನಾನಂದ್ರೆ ತುಂಬಾ ಇಷ್ಟ. ಯಾವತ್ತಾದ್ರೂ ನಿಮ್ಮಮ್ಮ ನಿನ್ನ ಬಿಟ್ಟಿದ್ದಾರಾ? ಚಿಕ್ಕ ಮಗು ಇದ್ದಾಗ ಅಜ್ಜಿ ಜೊತೆಗಿದ್ದೆ, ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಆಮೇಲೆ ಎಲ್ಲೂ ಬಿಟ್ಟಿಲ್ಲ. ಇವಾಗ ನಿನ್ಗೆ ನಿಮ್ಮಮ್ಮನ್ ಬಿಟ್ಟು ನಿಮ್ಮ ಅಜ್ಜಿ ಮನೆಗೆ ಹೋಗು, ಅಲ್ಲೇ ಇರು ಸ್ವಲ್ಪ ದಿನ ಅಂದ್ರೆ ಇರ್ತೀಯಾ? ಇಲ್ಲಪ್ಪ, ನಂಗೆ ನಮ್ಮಮ್ಮ ಇರ್ಲೇಬೇಕು. ಇವಾಗ ನಿನ್ಗೆ ನಿಮ್ಮಮ್ಮನ್ ಕಂಡ್ರೆ ತುಂಬಾ ಇಷ್ಟ, ನಿಮ್ಮಮ್ಮಂಗೂ ಅಷ್ಟೇ ನಿನ್ ಕಂಡ್ರೆ ತುಂಬಾ ಇಷ್ಟ. ಯಾಕೆ ಹೇಳು? ಯಾಕೆ? ಅವರು ನಮ್ಮಮ್ಮ, ನಾನು ಅವ್ರ ಮಗಳು, ಅದಕ್ಕೆ. ಹಾ ಅಲ್ವಾ? ಅದ್ ಹಾಗೆ ಕಂದ. ತಾಯಿ ಮಕ್ಕಳು ಸಂಬಂಧ ಅಂದ್ರೆ ಹಾಗೇನೆ. ತಾಯಿ ಮಕ್ಕಳು ಸಂಬಂಧನಾ? ಆ ದೆವ್ವ ಇದೆಯಲ್ಲ, ನೋಡ್ತಿದೀಯಲ್ಲ ಟಿವಿಲಿ, ಆ ದೆವ್ವ ಅಲ್ಲಿ ನಿಂತರನೇ ಒಂದು ಪುಟ್ಟ ಮಗು ಇದೆಯಲ್ಲ, ಆ ಮಗುನ ತನ್ನ ಮಗಳು ಅಂತ ಅನ್ಕೊಂಡ್ಬಿಟ್ಟಿದೆ. ಓ ಹೌದಾ, ಮಗಳು ಅನ್ಕೊಂಡ್ಬಿಟ್ಟಿದ್ಯಾ ದೆವ್ವ? ಅಯ್ಯೋ ಪಾಪ. ಛೆ, ನಾನ್ ಅನ್ಕೊಂಡೆ ಅಜ್ಜಿ, ಫ್ರೆಂಡ್ ಅನ್ಕೊಂಡಿದ್ದೆ ಅಂತ. ಇಲ್ಲ, ಫ್ರೆಂಡ್ ಅಂತ ಅನ್ಕೊಂಡಿಲ್ಲ, ತನ್ನ ಮಗಳು ಅಂತಾನೆ ಅನ್ಕೊಂಡಿದ್ದೆ. ಆ ದೆವ್ವ ಆಗೋದಕ್ಕಿಂತ ಮುಂಚೆಗೆ ಅದಿದೆಯಲ್ಲ, ಅದು ದೆವ್ವ ಅಂತ, ಅದು ನಮ್ಮ ಥರನೇ ಮನುಷ್ಯಳಾಗಿತ್ತು. ಅದಕ್ಕೂ ಒಂದು ಮಗು ಆಗಿತ್ತು. ಮಗು ತೀರ್ಕೊಂಡು ಹೋಗೋದ್ರಿಂದ ಆ ದೆವ್ವ ಕೂಡ ಸತ್ತೋಯ್ತು. ಹೌದಾ? ಆಮೇಲೆ
ಅದು ಸತ್ತೋಗ್ಬಿಡ್ತಲ್ಲ, ಅದಕ್ಕೆ ನಿನ್ ತರನೇ ಒಂದು ಪುಟ್ಟ ಮಗು ಇದೆಯಲ್ಲ, ಆ ಮಗುನೇ ತನ್ನ ಮಗಳು ಅಂತ ಅನ್ಕೊಂಡ್ಬಿಟ್ಟಿದೆ. ಅದಕ್ಕೇನೆ ಅದು ಬಾ ನನ್ ಜೊತೆ ದೂರ ಹೊರಟೋಗೋಣ ಅಂತ ಕರೀತಾ ಇದೆ. ಆದ್ರೆ ಆ ನಿನ್ ತರನೇ ಪುಟ್ಟ ಮಗು ಇದೆಯಲ್ಲ, ಆ ಮಗು ಅವ್ರ ಅಮ್ಮ ಇದಾರಲ್ಲ, ಅವ್ರ ಅಮ್ಮಂಗೂ ಮಗುನ್ ಬಿಟ್ಟಿರಕ್ಕಾಗಲ್ಲ ಅಲ್ವಾ? ಅದಕ್ಕೇನೆ ಅವ್ರಮ್ಮ ಕೂಡ ಬಿಡ್ತಾ ಇಲ್ಲ, ಆ ದೆವ್ವ ಕೂಡ ಬಿಡ್ತಾ ಇಲ್ಲ, ಇಬ್ರಿಗೂ ಮಗು ಬೇಕು. ಅಯ್ಯೋ, ಮತ್ತೀಗ ಏನಜ್ಜಿ ಮಾಡೋದು? ಪಾಪ ಅಜ್ಜಿ, ಆ ಬೇಬಿಯವ್ರ ಅಮ್ಮನೂ ಪಾಪನೇ, ಆದ್ರೆ ದೆವ್ವನು ಪಾಪನೇ ಅಲ್ವಾ ಅಜ್ಜಿ? ಅದು ಕೂಡ ಮಗಳು ಅನ್ಕೊಂಡ್ಬಿಟ್ಟಿದೆ. ಹ್ಞೂ ಚಿನಿಮ್ಮ, ಅದು ಕೂಡ ಪಾಪನೇ, ಆದ್ರೆ ಏನ್ ಮಾಡಕ್ಕಾಗತ್ತೆ? ಸತ್ತೋಗಿದ್ಯಲ್ಲ, ಸತ್ತೋಗಿರೋ ದೆವ್ವದ ಜೊತೆ ಬದುಕಿರೋ ಮಗು ಏನ್ ಮಾಡಕ್ಕಾಗತ್ತೆ ಹೇಳೋ? ಏನ್ ಮಾಡಕ್ಕಾಗುತ್ತೆ ಅಜ್ಜಿ? ದೆವ್ವನೇ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡ್ಬೇಕು, ದೆವ್ವನೇ ಊಟ ಮಾಡಿಸ್ಬೇಕು, ದೆವ್ವನೇ ಸ್ನಾನ ಮಾಡಿಸ್ಬೇಕು, ದೆವ್ವನೇ ಟಾಚಿ ಮಾಡಿಸ್ಬೇಕು, ದೆವ್ವನೇ ಆಟ ಆಡಿಸ್ಬೇಕು, ಎಲ್ಲನೂ ದೆವ್ವನೇ ಮಾಡಿದ್ರೆ ಚೆನ್ನಾಗಿರುತ್ತಪ್ಪ. ಹಬ್ಬ ಸುಬ್ಬಿ, ಎಲ್ಲನೂ ದೆವ್ವನೇ ಮಾಡ್ಬಿಟ್ರೆ ಪಾಪ ಅವ್ರ ಅಮ್ಮ ಏನ್ ಮಾಡ್ಬೇಕು? ಹೂನಲ್ವಾ? ಹ್ಞೂ ನಿನ್ ತಲೆ ನೋಡಲಿ, ಫಿಲಮ್ ನೋಡು. ಎಷ್ಟು ಮಾತಾಡ್ತೀಯ ಚಿನಿಮಾ ನೀನು? ಹೌದಲ್ವಾ ಅತ್ತೆ, ಸತ್ರು ಕೂಡ ತಾಯಿನೇ ಅಲ್ವಾ ಅತ್ತೆ? ಹೌದಮ್ಮ ಲಕ್ಷ್ಮಿ, ತಾಯಿ ಮಮತೆನೇ ಹಾಗೆ. ಸತ್ರುನು ಎಷ್ಟು ಜನ್ಮ ಆದ್ರೂ ತನ್ನ ಮಕ್ಳಿಗೋಸ್ಕರ ಹಂಬಲಿಸ್ತಾ ಇರತ್ತೆ ಜೀವ. ಪಾಪ ಅತ್ತೆ, ನನಗೂ ಒಂಥರ ಮನ್ಸಿಗೆ ಬೇಜಾರಾಗ್ತಾ ಇದೆ. ಈ ದೆವ್ವದ ಕತೆ ಇದೆಯಲ್ಲ, ಎಂಥವ್ರಿಗೂ ಕಣ್ಣ ನೀರಾಕ್ಸ್ಬಿಡುತ್ತೆ. ಪಾಪ ತನ್ನ ಮಗುನ ಕಳ್ಕೊಂಡಾಗ ಎಷ್ಟು ನೋವಾಗಿರ್ಬೇಕಲ್ಲ. ಹೌದಮ್ಮ ಲಕ್ಷ್ಮಿ, ಏನು ಮಾಡೋಕ್ಕಾಗುತ್ತೆ ಅತ್ತೆ? ಬೇರೆ ಯಾರ್ದಾರು ಜೀವನದಲ್ಲೂ ಕೂಡ ಹೀಗಾಗಿರೋ ಚಾನ್ಸಸ್ ಇದೆ ಅಲ್ಲ? ಇರ್ಬೋದಮ್ಮ ಲಕ್ಷ್ಮಿ, ಆಗಿರ್ಬೋದು. ಹೂನಮ್ಮ, ನನ್ನ ಫ್ರೆಂಡ್ದು ಒಂದು ಅಂದ್ರೆ ನನ್ನ ಫ್ರೆಂಡ್ ಒಂದು ಬಂಗ್ಲೆ ತಗೊಂಡಿದ್ದಾನೆ ಕಣಮ್ಮ. ಅದು ತೋಟದ ಮಧ್ಯದಲ್ಲಿದೆ. ಬಂಗ್ಲೆ ಅನ್ನೋದಕ್ಕಿಂತ ಫಾರ್ಮ್ ಹೌಸ್ ಅಂತ ಅಂತಾನಪ್ಪ, ಆದ್ರೆ ಅದು ಬಂಗ್ಲೆನೆ, ತುಂಬಾ ಹಳೇದು. ಅದನ್ನ ನನ್ನ ಫ್ರೆಂಡ್ ಕೊಂಡ್ಕೊಂಡಿದ್ದಾನಂತೆ. ಅದು ಎಷ್ಟೋ ಕೋಟಿ ಆಯ್ತಂತೆ ಅಮ್ಮ, ಸುಮಾರು ಹತ್ತತ್ರ ಒಂದು 10-15 ಕೋಟಿ ಆಗಿರ್ಬೋದು ಅನ್ಸುತ್ತೆ. ಹೌದೇನಾ ರವಿ? ಅಲ್ಲ, ಹಳೆ ಬಂಗ್ಲೆನ ಕೊಂಡ್ಕೊಳ್ಳೋಂಥದ್ದೇನಿತ್ತು? ಅದೇ ದುಡ್ಡಿಗೆ ಚೆನ್ನಾಗಿರೋದೇ ಬರ್ತಿತ್ತಮ್ಮ. ಅವನು ಸ್ವಲ್ಪ ಹಾಗೇನೆ, ಹಳೆ ಕಾಲದ ವಸ್ತುಗಳು, ಹಳೇದು ಬಟ್ಟೆಗಳು, ಮತ್ತೆ ಹಳೇ ತರದ್ದು ಮನೆಗಳು ಅಂದ್ರೆ ತುಂಬಾನೇ ಇಷ್ಟ ಅವನಿಗೆ. ಅದಕ್ಕೆ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಅವನು ಅದನ್ನೇ ತಗೊಂಡಿದ್ದಾನೆ. ಅದು ಅಲ್ಲದೆ ಅವನು ಕಾಡ್ ಮಧ್ಯದಲ್ಲಿ 1 ಎಕರೆನೋ 2 ಎಕರೆನೋ ಜಾಗ ತಗೊಂಡು ಅಲ್ಲಿ ತೋಟ ಬೇರೆ ಮಾಡ್ಕೊಂಡಿದ್ದಾನೆ. ಅದು ಆ ಬಂಗ್ಲೆ ಕೂಡ ಅಲ್ಲೇ ಇರೋದಂತೆ. ಅದಕ್ಕೆ ಅಕ್ಕಪಕ್ಕನೇ ಅವನು ತೋಟ ಮಾಡ್ಕೊಂಡಿದ್ದಾನೆ. ಅವನೇನಲ್ಲಿ ಜಾಸ್ತಿ ಇರೋದಿಲ್ಲ ಹೇಳಮ್ಮ. ಇಲ್ಲಿ ಒಂದು ಅವನು ಯಾವ ತರ ಅಂತ ಅಂದ್ರೆ ಯಾರಿಗೂ ಬಿಟ್ಕೊಂಡಿರೋದಿಲ್ಲ. ಅದೇನಾದ್ರೂ ಬೆಲೆ ಬಾಳುವಂತ ಏನಾದ್ರು ಇದೆ ಅಂತಂದ್ರೆ ನಾನೇ ತಗೋಬೇಕು ಅಂತ ಮುಂದೆ ಹೋಗ್ತಾನೆ. ಹಂಗಾಗಿ ಯಾರ್ದೋ ಮೇಲೆ ಹಠಕ್ಕೆ ತಗೊಂಡಿದ್ದಾನಮ್ಮ. ಗೃಹ ಪ್ರವೇಶಕ್ಕೆ ಹೇಳ್ತೀನಿ ಅಂತ ಹೇಳಿದಾನೆ. ಮುಂದಿನ ತಿಂಗಳ ಇರ್ಬೋದು, ಇಲ್ಲ ಬೇಗನೆ ಮಾಡ್ತೀನಿ ಅಂತಿದ್ನಪ್ಪ. ಏನೋ ನೋಡ್ಬೇಕು. ಕರೆದ್ರೆ ಹೋಗಿ ಬರ್ಬೇಕಮ್ಮ. ಹೋಗ್ ಬರ್ರಪ್ಪ. ಸಿನಿಮಾಗೆ ಹೇಗೋ ಸ್ಕೂಲ್ ರಜಾ ಇದೆಯಲ್ಲ, ಹೋಗ್ ಬರ್ರಿ. ಹೋಗ್ಬೇಕಮ್ಮ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು ಮಾಡ್ತಿರೋಂಥ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ. ಮತ್ತು ಫ್ರೆಂಡ್ಸ್, ನಾವು ಹಾಕೋಂಥ ವೀಡಿಯೋಸ್ನ ದಯವಿಟ್ಟು ತಪ್ಪದೆ ಫೇಸ್ಬುಕ್, ಇನ್ಸ್ಟಾಗ್ರಾಮೆಲ್ಲ ಶೇರ್ ಮಾಡಿ. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಿಮಗೋಸ್ಕರ ನಾನು ದಿನಕ್ಕೆ 3 ವೀಡಿಯೋ ಹಾಕ್ತಾ ಇದ್ದೀನಿ. 3 ವೀಡಿಯೋ ಒಂದೊಂದ್ಸತಿ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ 2 ಆದರೂ ಹಾಕ್ತಿದ್ದೀನಿ ಫ್ರೆಂಡ್ಸ್. ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಕೂಡ. ನೀವು ಮುಂದೆ ಒಳ್ಳೊಳ್ಳೆ ಸ್ಟೋರಿಗಳನ್ನ ತರಬೇಕು ಅಂತ ನನಗೂ ಕೂಡ ತುಂಬ ಆಸೆ ಇದೆ. ಅದಕ್ಕೆ ತುಂಬ ಎಫರ್ಟ್ ಹಾಕ್ಬಿಟ್ಟು ನಾನು ಈ ಪ್ರಯತ್ನನ ಮಾಡ್ತಿದ್ದೀನಿ. ನನ್ನ ಈ ಪ್ರಯತ್ನಕ್ಕೆ ಪ್ರತಿಫಲ ಸಿಗಬೇಕು ಅಂದರೆ ದಯವಿಟ್ಟು ನಾವು ಹಾಕೋಂಥ ವೀಡಿಯೋಸ್ನ ತಪ್ಪದೇ ನೋಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾ ಈ ನಿಮ್ಮ ಲಕ್ಷ್ಮಿ ಮಾಡುವ. ಬಾಯ್.